ಸ್ನೇಹಿತರೆ ಮತ್ತು ನಮ್ಮ ರೈತರು ಕೂಡ ಇವತ್ತು ನೆಟ್ಟು ಇವತ್ತು ಮೆಸ್ ಕೂಡ ಇವತ್ತು ಹೊಲಿತಾ ಇದ್ದಾರೆ. ಯಾಕೆಂದರೆ ಮೂರನೇ ಬೆಳೆ ಇವತ್ತು ಏನಿದೆ ಇದಕ್ಕೆ ತುಂಬ ಸೇಫ್ಟಿ ಕೂಡ ಇವರು ಮಾಡ್ತಾಯಿದ್ದಾರೆ. ಥ್ರಿಪ್ಸು ಮತ್ತು ಆಮೇಲೆ ಬಿಸಿ ಸ್ವಲ್ಪ ಜಾಸ್ತಿ ಆಗೋ ಕಾರಣದಿಂದ ಇವತ್ತು ಕಂಪ್ಲೀಟ್ ಇವತ್ತು ಏನು ಮಾಡಬೇಕು ಬೇಸಿಕ್ ಮೆಥಡ್ಸು ಅದನ್ನೆಲ್ಲ ಇವತ್ತು ಟಾಪ್ ಕವರೆಲ್ಲ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಬೇಸಿಗೆಯಲ್ಲಿ ತುಂಬ ಥ್ರಿಪ್ಸ್ ಆಗೋ ಕಾರಣ ಮಿಸ್ ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತು ಆಮೇಲೆ ಡೈರೆಕ್ಟು ಡೈರೆಕ್ಟ್ ಏನು ಬಿಸಿ ಗಿಡದ ಮೇಲೆ ಬೀಳುತ್ತೆ. ಸೊ ಅದು ಏನಾಗುತ್ತೆ ಅಂದರೆ ಹೂವದ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಸೊ ಮಿಸ್ ಹಾಕಿದ್ರೆ ಸ್ವಲ್ಪ ಹೂವು ಕ್ವಾಲಿಟಿ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಯಾಕೆಂದರೆ ಅವರು ಮೂರನೇ ಬೆಳೆಯಲ್ಲಿ ಇವತ್ತು ಇದನ್ನು ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟೆಲ್ಲ ಮಾಡ್ತಾಯಿದ್ದಾರೆ. ಹೊಸ ಇದಾಗಬೇಕು ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಬರುತ್ತೆ, ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ. ಸೊ ಹಂಗಾಗಿ ಇರೋದನ್ನೇ ತುಂಬ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಮತ್ತು ಅದೇ ರೀತಿ ನಾವು ತೋಟ ನೋಡೋದಾದರೆ ಮೂರನೇ ಬೆಳೆ ನೀವು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ. ಬೇಸಿಕ್ಕಿಂತ ನಮ್ಮ ನೇಚರ್ ಪ್ರಾಡಕ್ಟ್ಸು ಇವತ್ತು ಮೂರನೇ ಬೆಳೆಗೆ ಬಳಕೆ ಮಾಡಿದ್ದಾರೆ. ಯಾಕೆಂದರೆ ಕೆಮಿಕಲ್ ಬಳಕೆ ಮಾಡಿದರೆ ಕಂಪ್ಲೀಟ್ ಭೂಮಿ ಹಾಳಾಗುತ್ತೆ, ಇಳುವರಿ ಸರಿಯಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮೂರನೇ ಬೆಳೆ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನೋಡ್ಬೋದು ತುಂಬ ದೊಡ್ಡ ಫ್ಲಾಟ್ ಇದು, ಸುಮಾರು ಒಂದು ಹತ್ತತ್ರ ಒಂದು 2-2.5 ಎಕರೆ ಬರುತ್ತೆ ಸ್ನೇಹಿತರೆ. ಮಾಡ್ತಾಯಿದ್ದಾರೆ ನೆಟ್ ಕಂಪ್ಲೀಟ್ ಇವತ್ತೆಲ್ಲ ಮೇಲೆಲ್ಲ ಟಾಪ್ ಫುಲ್ಲು ಕವರ್ ಮಾಡ್ತಾಯಿದ್ದಾರೆ. ಸೊ ತುಂಬ ಲೇಬರ್ಸ್ ಕೊರತೆಯಿಂದ ಕೂಡ ಇವತ್ತು ಲೇಬರ್ಸ್ ಯಾರೂ ಬಂದಿಲ್ಲ. ಇವತ್ತು ನಮ್ಮ ಸ್ವತಃ ಓನರೇ ಇವತ್ತು ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಮಿಸ್ ವರ್ಕು ಆಲ್ಮೋಸ್ಟ್ ಇನ್ನೇನು ಒಂದು ಹೇಳಬೇಕು ಅಂದರೆ ಒಂದು ಅರ್ಧ ಭಾಗ ಕಂಪ್ಲೀಟ್ ಆಗಿದೆ. ಮತ್ತು ನಾಳೆ ಲೇಬರ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಸ್ವತಃ ಇವರೇ ನಿಂತು ಇವತ್ತು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ವ್ಯವಸಾಯ ಅನ್ನೋದು ತುಂಬ ಕಷ್ಟ. ಸೊ ಹಂಗಾಗಿ ಏನು ಮಾಡಿದ್ರೂ ಲೇಬರ್ಸ್ ಕೊರತೆ ಬಂದೇ ಬರುತ್ತೆ. ಬಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ವ್ಯವಸಾಯ ಅನ್ನೋದು ಮಾಡಲೇಬೇಕು. ಇದು ನಮ್ಮ ರೈತರದ್ದು ಇರ್ತಕ್ಕಂಥ ದಿನನಿತ್ಯದ ಕೆಲಸಗಳು ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂರನೇ ಬೆಳೆ. ಯಾವುದೇ ರೀತಿಯ ಒಂದು ಮೊದಲನೇ ಬೆಳೆಗೆ ಏನು ಇಳುವರಿ ಬರುತ್ತೆ, ಏನು ಕ್ವಾಲಿಟಿ ಬರುತ್ತೆ, ಈ ಮೂರನೇ ಬೆಳೆಯಲ್ಲಿ ಅಷ್ಟೇ ಕ್ವಾಲಿಟಿ ಬಂದಿದೆ ಸ್ನೇಹಿತರೆ. ನೋಡ್ಬೋದು, ನೀವು ದೂರದಿಂದಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂದು ಹಚ್ಚ ಹಸಿರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ತೋಟ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ರೈತರು. ಸೊ ಜಸ್ಟ್ ಒಂದು ವಿಚಾರವನ್ನು ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದೆ ಸ್ನೇಹಿತರೆ. ಸೊ ದಯವಿಟ್ಟು ಆದಷ್ಟು ನಮ್ಮ ವಿಡಿಯೋನ ನೀವು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.